ಅಭಿಮಾನಿಗಳು ಅಂದಾಗ ಒಂದು ಪದ ನೆನಪಾಯ್ತು ಸರ್, ಆ್ಯಶ್ವಲ್. ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ರೀಬರ್ತ್ ಆಗಲಿಲ್ಲ, ಗಾಂಧಿನಗರದ ಥಿಯೇಟರ್ ಅಂಗಳಕ್ಕೆ ಪ್ರೇಕ್ಷಕರನ್ನು ಕೂಡ ಒಂದು ರೀಬರ್ತ್ ಥರ ಕರ್ಕೊಂಬರುವಂಥ ಪರಿಸ್ಥಿತಿ ಆಯಿತು ಅಂತ. ನಿಮ್ಮ ಸಿನಿಮಾ ಆ ರೀತಿ ಕನೆಕ್ಟ್ ಆಯಿತು ಅಂತ. ಅದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದ್ರಲ್ಲ, ಅದು ನಮ್ಮೆಲ್ರಿಗೂ ಖುಷಿ. ಹೌದು 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 ಹೌದು. ನಾನು ಹೇಳ್ದಲ್ಲ, ಈ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವೆಲ್ಲ ಒದ್ದಾಡೋದು. ಈ ಎಕ್ಸ್ಪೀರಿಯನ್ಸು ಆ ಪ್ರೇಕ್ಷಕರ ಮಧ್ಯೆ ಕೂತು ನೋಡೋದು, ಅವರ ಖುಷಿ ಹೇಗಿರುತ್ತೆ. ಕೂತ್ಕೊಂಡು ಯಾವುದೇ ಆರ್ಟಿಸ್ಟು ಪಿಕ್ಚರ್ ಕೂತ್ಕೊಂಡು ನೋಡಬೇಕಾದ್ರೆ ಪಿಕ್ಚರ್ ನೋಡ್ತಿರಲ್ಲ ನಾವು, ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ. ಇವ್ರ ಹತ್ರ ಇವ್ರು ನಕ್ಕಿದ್ರ, ಫೈಟ್ ಮಾಡಬೇಕಾದ್ರೆ ಚೇರ್ಗೆ ಹೊಡೆದ್ರ ಇದನ್ನು ನೋಡ್ತಾ ಇರ್ತೀವಿ. ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸು. ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಆ ಸಾವಿರಾರು ಜನ ಮಧ್ಯೆ, ಅಂದರೆ 1000 ಜನ ಅಂದರೆ 2000 ಕಣ್ಣು, 2000 ಕಣ್ಣು ನಮ್ಮನ್ನು ನೋಡ್ತಾ ಇರುತ್ತೆ, ನಮ್ಮ 2 ಕಣ್ಣು ಅವರು ನೋಡ್ತಾ ಇರುತ್ತೆ, ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಶಿಳ್ಳೆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ, ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್.